ಮೊದಲ ಸ್ಟೋರಿ ರಾಜ್ಯದಲ್ಲಂತೂ ಸದ್ಯಕ್ಕೆ ಪೊಲಿಟಿಕಲ್ ಸ್ಟೋರಿ ಜೋರಾಗಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ಸಿನ ಒಳಗಿನ ಸ್ಟೋರಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಹಲ್ಚಲ್ ಎಬ್ಬಿಸಿದೆ. ಮತ್ತೊಂದು ಕಡೆ ಶಾಸಕರ ಅಸಮಾಧಾನ. ಈ ಎಲ್ಲದಕ್ಕೂ ಮದ್ದೆರೆಯೋದಕ್ಕೆ ಹೈಕಮಾಂಡ್ ಪ್ರಯತ್ನ ನಡೆಸ್ತಾ ಇದೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಈಗಾಗಲೇ ಶಾಸಕರ 1-to-1 ಮೀಟಿಂಗ್ ಮಾಡಿದ್ರು. ಅದಾದ ಮೇಲೆ 3 ದಿನಗಳ ಕಾಲ ಸಚಿವರ 1-to-1 ಮೀಟಿಂಗ್ ಆಯಿತು. ಈಗ ಸಚಿವರ ಮೌಲ್ಯಮಾಪನದ ಬಳಿಕ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ದಾರೆ. ಸಚಿವರ ಮೌಲ್ಯಮಾಪನದ ಬಗ್ಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಜೊತೆಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದರ ಮಧ್ಯೆ ಸಭೆಯಲ್ಲಿ ಒಂದಷ್ಟು ಮಹತ್ವದ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಇದೆ. ಬಾಕಿ ಇರೋ ನಿಗಮ ಮಂಡಳಿಗಳ ನೇಮಕಾತಿ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದೆಯಂತೆ. ಇನ್ನು ಹಾಲಿ ಇರೋ ನಿಗಮಗಳ ಅಧ್ಯಕ್ಷರ ನೇಮಕಾತಿಗೆ ಸುರ್ಜೇವಾಲಾ ಸಹಮತ ಕೊಟ್ಟಿದ್ದಾರಂತೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಬಹುತೇಕ ನಿಗಮಗಳ ಅಧ್ಯಕ್ಷರ ಸಂಭವನೀಯ ಪಟ್ಟಿ ಈಗಾಗಲೇ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿಗಮ ಮಂಡಳಿಗಳ ಸದಸ್ಯರ ನೇಮಕಾತಿಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಪಕ್ಷದ ನಿಷ್ಠಾವಂತ ನಾಯಕರಿಗೆ ಮಣೆ ಹಾಕೋದಕ್ಕೆ ಸಭೆಯಲ್ಲಿ ತೀರ್ಮಾನ ಆಗಿದೆಯಂತೆ. ಇನ್ನು ಅತಿ ಶೀಘ್ರದಲ್ಲೇ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆ ಆದಷ್ಟು ಬೇಗ ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ. ಅದರ ಸುಳಿವು ಕೂಡ ಕೊಟ್ಟಿದ್ದಾರಂತೆ. ಶಕ್ತಿ ಯೋಜನೆಯಿಂದ ಉಚಿತ ಪ್ರಯಾಣ ಅಂತ ಸರ್ಕಾರ ಜಿಲ್ಲೆಗಳಲ್ಲೂ ಸಂಭ್ರಮಿಸ್ತಾ ಇದೆ. ಆದರೆ ಸಾರಿಗೆ ನಿಗಮಗಳು ಮಾತ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿವೆ. ಸರ್ಕಾರ ನಿಗಮಗಳಿಗೆ ಕೊಡಬೇಕಾಗಿದ್ದ 100 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದೆ. ಈಗ ಅದು ಎಲ್ಲಿವರೆಗೆ ಬಂದಿದೆ ಅಂದ್ರೆ ಆಸ್ತಿ ಅಡ ಇಟ್ಟು ಸಾಲ ಪಡೆಯೋ ಹಂತಕ್ಕೆ ಈ ನಿಗಮಗಳು ಬಂದಿವೆ. ಯಾವ ರೀತಿ ತೊಂದರೆ ಅನುಭವಿಸ್ತಾ ಇವೆ ಅನ್ನೋದರ ಒಟ್ಟಾರೆ ಡೀಟೇಲ್ಸ್ ನೋಡ್ಕೊಂಡ್ ಬನ್ನಿ. ಶಕ್ತಿ ಯೋಜನೆ ಹಣ ಪಾವತಿಸಲು ವಿಳಂಬ. ಆರ್ಥಿಕ ಸಂಕಷ್ಟಕ್ಕೆ ನಲುಗಿದ ಸಾರಿಗೆ ನಿಗಮಗಳು. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿ ಕಳೆದ ಜೂನ್ ತಿಂಗಳಿಗೆ 2 ವರ್ಷ ಪೂರ್ಣಗೊಂಡಿದೆ. 500 ಕೋಟಿ ಟಿಕೆಟ್ ಹಂಚಿಕೆಯಾಗಿದೆ. ಶಕ್ತಿ ಯೋಜನೆ ಮಹಿಳೆಯರ ಖುಷಿ ತರಿಸಿದ್ರೆ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ತಂದಿದೆ. ರಾಜ್ಯ ಸರ್ಕಾರ ಸರಿಯಾಗಿ ಟಿಕೆಟ್ ಹಣವನ್ನ ಮರುಪಾವತಿ ಮಾಡಿಲ್ಲ. 4 ನಿಗಮಗಳಿಗೆ ಸುಮಾರು 3,000 ಕೋಟಿ ಹಣ ಬಿಡುಗಡೆಯಾಗಬೇಕಿದೆ. ಹೀಗಾಗಿ ತನ್ನ ಆಸ್ತಿಗಳನ್ನು ಅಡಬಿಟ್ಟು ಸಾಲ ಪಡೆಯಲು ವಾಯುವ್ಯ ನಿಗಮ ಸರ್ಕಾರದ ಅನುಮತಿ ಕೇಳಿದೆಯಂತೆ. ಇನ್ನು 1100 ಕ್ರೋರ್ಸ್ ಬಾಕಿದೆ. ಅಂಡ್ ಅದರಲ್ಲಿ ನಮಗೆ ಸರ್ಕಾರ ಈಗ 2004 ಸಮಸ್ಯೆ ಸೇರಿ 2,000 ಕೋಟಿ ಡೀಸೆಲ್ ಮತ್ತು PF ಟ್ರಸ್ಟ್ಗೆ ವಾಪಸ್ ಕೊಡೋಕ್ಕೆ ಸಾಲ ತಗೊಳ್ಳಕ್ಕೆ ಗವರ್ಮೆಂಟ್ ಸರ್ವಿಸ್ಡ್ ಲೋನ್ ಆಗಿ ಅನುಮೋದನೆ ಕೊಟ್ಟಿದೆ. ಸರ್ಕಾರದಿಂದ ಬಾಕಿ ಹಣ ಬಾರದೆ ಸಿಬ್ಬಂದಿ ವೇತನ ಮಾತ್ರವಲ್ಲ, PF ಹಣ ತುಂಬಲು ದುಡ್ಡಿಲ್ಲವಂತೆ. ವಾಯುವ್ಯ ಸಾರಿಗೆ ಸಂಸ್ಥೆಯೊಂದರಲ್ಲೇ ಬರೋಬ್ಬರಿ 1,100 ಕೋಟಿ PF ಹಣ ಬಾಕಿ ಉಳಿಸಿಕೊಂಡಿದ್ದಾರಂತೆ. 3-4 ತಿಂಗಳಿಗೊಮ್ಮೆ ಮರುಪಾವತಿ ಮಾಡುವ ಸರ್ಕಾರ ಶೇಕಡ 30ರಿಂದ 40ರಷ್ಟು ಹಣವನ್ನ ಬಾಕಿ ಉಳಿಸಿಕೊಳ್ಳುತ್ತಿದೆ. ಇದರಿಂದಾಗಿ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಇದುವರೆಗೆ 600 ಕೋಟಿ ಬಾಕಿ ಉಳಿಸಿಕೊಂಡಿದೆಯಂತೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೂಡ ಇದೀಗ ಸಾಲ ಪಡೆಯಲು ಮುಂದಾಗಿದೆ. ಶಕ್ತಿ ಯೋಜನೆ ಜಾರಿಗೊಳಿಸಿದ ನಂತರ ಜೂನ್ 2023ರಿಂದ ನಮಗೆ ಪ್ರತಿ ತಿಂಗಳು ನಾವೇನು ಟಿಕೆಟ್ಗಳನ್ನು ವಿತರಣೆ ಮಾಡ್ತೀವಿ ಅದನ್ನು ಅಮೌಂಟನ್ನು ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇದೆ. 2023ನಿಂದ ಇವಾಗ ತನಕ ನಮಗೆ ಸುಮಾರು 545 ಕೋಟಿ ಬರಬೇಕಿದೆ. ನಾವು PF ಟ್ರಸ್ಟಿಗೆ ತುಂಬುವುದು ಸ್ವಲ್ಪ ಬಾಕಿ ಇದೆ. ಬಟ್ ಸ್ಯಾಲ್ರಿ ಅಂತೂ ಕೊಡ್ತಾ ಇದ್ದೀವಿ, ನಮ್ಮ ನೆಟ್ ಸ್ಯಾಲ್ರಿ ಸಿಬ್ಬಂದಿಗೆ ಕೊಡ್ತಾ ಇದ್ದೀವಿ. ಶಕ್ತಿ ಯೋಜನೆ ಜಾರಿಗೊಳಿಸಿದ ಸರ್ಕಾರಕ್ಕೆ ಮಹಿಳೆಯರು ಧನ್ಯವಾದಗಳನ್ನ ತಿಳಿಸುತ್ತಿದ್ದಾರೆ. ಆದರೆ ಇದೇ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳು ತೊಂದರೆ ಅನುಭವಿಸುತ್ತಿವೆ. ವಾಯುವ್ಯ ಸಾರಿಗೆ ಸಂಸ್ಥೆ ಒಂದಕ್ಕೆ ಸರಿಸುಮಾರು 1100 ಕೋಟಿಯಷ್ಟು ಪಿಂಚಣಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಅದಕ್ಕಾಗಿ ವಾಯುವ್ಯ ಸಾರಿಗೆ ಸಂಸ್ಥೆ ತನ್ನ ಆಸ್ತಿಗಳನ್ನು ಹಡ ಇಟ್ಟು ಈಗ ಸಾಲ ಮಾಡಲಿಕ್ಕೆ ಹೊರಟಿದೆ. ಈಗಿದ್ರೂ 500 ಕೋಟಿ ಉಚಿತ ಪ್ರಯಾಣದ ಸಂಭ್ರಮಾಚರಣೆ ಸರ್ಕಾರಕ್ಕೆ ಬೇಕಿತ್ತಾ ಅನ್ನುವ ಪ್ರಶ್ನೆಯನ್ನು ಸಾರ್ವಜನಿಕರು ಮತ್ತು ಸಾರಿಗೆ ನಿಗಮದ ಸಿಬ್ಬಂದಿಗಳು ಕೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.